ಮಂಗಳೂರು ಹೊರವಲಯದ ಕೆತ್ತಿಕಲ್ ಭಾಗದಲ್ಲಿ ಮತ್ತೆ ಭೂಕುಸಿತ ಆರಂಭವಾಗಿರುವುದು. ಇದಕ್ಕೆಲ್ಲ ಕಾರಣ ನ್ಯಾಷನಲ್ ಹೈವೇ ಅಂತಲೇ ಒಂದು ಆರೋಪ ಕೇಳಿ ಬರ್ತದೆ, ಆಕ್ರೋಶ ಕೇಳಿ ಬರ್ತದೆ. ಇಲ್ಲಿಯ ಸ್ಥಳೀಯರಿದ್ದೆ, ಅವರನ್ನೇ ಮಾತಾಡಿಸ್ತೀನಿ. ಈ ಭಾಗದಲ್ಲಿ ಕಳೆದ ವರ್ಷ ಕೂಡ ಇದು ಭೂಕುಸಿತ ಆಗಿತ್ತು ಅಲ್ಲ ಸರ್. ಈ ಕೆತ್ತಿಕಲ್ ಭಾಗದಲ್ಲಿ ನ್ಯಾಷನಲ್ ಹೈವೇ ಅವರು ಮಾಡುವ ಕೆಲಸ ಎಲ್ಲ ಕಡೆ ಕಾಣ್ತಾ ಇದೆ ತಮಗೆ. ಶಿರೂರಲ್ಲಾಗಲಿ ಬೈಂದೂರಾಗಲಾಗಲಿ ಇನ್ನೀಗ ನಡೀತಿರು ಬೆದ್ರ ಆ ಸೈಡಲ್ಲಾದರೂ ಇದೇ ಥರ ನಡೆಯುವುದು. ಯಾಕೆಂತೇಳಿದರೆ ಅವ್ರು ಮಾಡುವ ಕೆಲಸ ಏನಂತೇಳಿದರೆ ಅವರು ಆಲ್ರೆಡಿ ಮಾಡೋ ದೊಡ್ಡ ಕಾಸ್ಟ್ ಇದೆ ಅಮೌಂಟನ್ನು ಪೆಂಡಿಂಗ್ ಇಟ್ಟು ಲೈಟಲ್ಲಿ. ಈಗ ನನ್ನ ಹತ್ರನೇ ಒಂದು ವಿಡಿಯೋ ಇದೆ, ಒಂದು 8 ಮಂತ್ ಮುಂಚೆ ನಾನು ಡಿಸೆಂಬರಲ್ಲಿ ಬಂದು ಇದೇ ಜಾಗ, ನನ್ನ ಹತ್ರ ವಿಡಿಯೋ ಇದೆ ಸರ್, ಇದೇ ಜಾಗದಲ್ಲಿ ನಾನು ಬಂದು ಕೇಳಿದೆ, ಇಲ್ಲಿದು ಸೈಟ್ ಮ್ಯಾನೇಜರ್ ಯಾರು, ಇದಕ್ಕೆ ಈ ಥರ ಮೆಸ್ ಹಾಕಿದರೆ ನಿಲ್ಲುತ್ತಾ? ಅಲ್ಲ, ಅದು ನಿಲ್ಲುತ್ತೆ, ಅದು ಅವ್ರ ಹತ್ರ ನೀವು ಮಾತಾಡಿ. ಈ ಥರ ಮೆಸ್ ಹಾಕಿದರೆ ನಿಲ್ಲಲ್ಲ, ಇದಕ್ಕೆ ಕರೆಕ್ಟ್ ವಾಲಿಂಗ್ ಮಾಡಬೇಕು, ಗೊತ್ತಾಯ್ತಾ? ರಿಟೈನಿಂಗ್ ವಾಲಿಂಗ್ ಅದೇ ಥರ ಮಾಡಬೇಕು. ಇಲ್ಲಿ ಅಂತ ಹೇಳಿದರೆ ಇದು 11-12 ಇಯರ್ಸ್ ಬ್ಯಾಕ್ ಕೆತ್ತಿಕಲ್ಲಿ ಆದ ಪರಿಸ್ಥಿತಿ ಅಲ್ಲ ಇದು. ಆ ಕಾರಣ ಅಲ್ಲ ಇದು. ಈ ಹೈವೇ ಅವರು ಮಾಡ್ತಾ ಇರುವ ಒಂದು ಬೇಜವಾಬ್ದಾರಿ ಕೆಲಸ. ಯಾಕಂತೇಳಿದರೆ ಈ ಜಾಗದಲ್ಲಿ ಮಣ್ಣು ತೆಗೆದ್ರೆ ಸಾಕಾಗೋದಿಲ್ಲ, ಇದಕ್ಕೆ ರಿಟರ್ನಿಂಗ್ ವಾಲ್ ಮಾಡಬೇಕು. ಮೇಲೆಲ್ಲ ಮನೆ ಇದೆ, ಈಗ ನನ್ನ ಮನೆಯೇ ಮೇಲೆ ಇದೆ, ನನ್ನ ಮನೆ ಇದಕ್ಕಿಂತ ತುಂಬ ದೂರ ಇದೆ. ಆದರೆ ಈ ಜಾಗ ಸವಿತಾ ಕೆಳಗಿಂದ ಮಣ್ಣೆಲ್ಲ ಕೆಳಗೆ ಬೀಳ್ತಾ ಹೋದರೆ ಇದು ನಿಲ್ಲಲ್ಲ, ತುಂಬ ಡೇಂಜರಸ್. ಮತ್ತು ಕೆತ್ತಿಕಲಲ್ಲಿ ಇದಕ್ಕಿಂತ ಮುಂಚೆ ಆದ ಕಾರಣವೇ ಬೇರೆ ಸರ್. ಅದು ಈ ಜಾಗ ಅಲ್ಲ, ಅದಲ್ಲಿ ಕೆಳಗಡೆ ಅಲ್ಲಿ ಅಂತ ಹೇಳಿದರೆ ಅದು ಯಾವ ಕಾರಣಕ್ಕೆ ಅವತ್ತು ಆಯಿತು ಅದು ಗೊತ್ತಿಲ್ಲ. ಆ ಪ್ಲೇಸ್ ಈ ಕಡೆಯಲ್ಲಿ ಇವರು ನ್ಯಾಷನಲ್ ಹೈವೇ ಅಥಾರಿಟಿ ಅಧಿಕಾರಿಗಳು ಹಾಗೆ ಇಂಜಿನಿಯರ್ಗಳು ಬಂದು ಎಲ್ಲ ನೋಡ್ತಾರಾ ಅಥವಾ ಏನಾದರೂ ಹೇಳಿದಾರಾ? ಸರ್, ನ್ಯಾಷನಲ್ ಹೈವೇ ಅಥಾರಿಟಿ ಅವರು ಮೇಲ್ಗಡೆ ಮನೆ ಹತ್ರ ಬಂದು ಕೆಳಗಿದ ಪೊಸಿಷನ್ ಇಷ್ಟರ ತನಕ ನೋಡಲಿಲ್ಲ ಸರ್. ಯಾವ ಅಧಿಕಾರಿನೂ ನೋಡಲಿಲ್ಲ ಹೇಗಿದೆ. ಈಗ ನನ್ನ ಮನೆ ಹತ್ರ ನಾನು ಓನ್ ಖರ್ಚಲ್ಲಿ ನಾನು ರಿಟರ್ನಿಂಗ್ ವಾಲ್ ಮಾಡಿಸಿದ್ದೇನೆ ಕೆಳಗಡೆ ನನ್ನ ಮನೆದು ಸೇಫ್ಟಿಗೋಸ್ಕರ ಮಾಡಿಸಿದ್ದೇನೆ. ಆದರೆ ಇಲ್ಲಿ ಹೈವೇ ಅವರ ಬೇಜವಾಬ್ದಾರಿಯಿಂದ ಈ ಥರ ಆಗ್ತಾ ಇದೆ ಸರ್. ಮತ್ತು ಕೆತ್ತಿಕಲ್ ಜರಿ ತಗೊಂಡು ನಿನ್ನೆ ನೋಡಿ ಸರ್, ನಿನ್ನೆ ನಡೆದ ಘಟನೆ ಬರೋಬ್ಬರಿ ರೋಡಿಗೆ ಬಿದ್ದಿದೆ, ಇಷ್ಟು ಮಣ್ಣು ಇಷ್ಟು ಕಲ್ಲು ಬಿದ್ದಿದೆ. ಇದೇ ಜಾಗದಲ್ಲಿ ಯಾವುದಾದ್ರೂ 2 ವೀಲರಾ 4 ವೀಲರಾ 3 ವೀಲರಾ ಬೇಡ ಸರ್, ದೊಡ್ಡ ಲಾರಿ ಬಂದರೂ ಲಾರಿ ಕಾಣದಷ್ಟು ಮಣ್ಣು ಬಿದ್ದಿದೆ. ಇದಕ್ಕೆ ಜವಾಬ್ದಾರಿ ಯಾರು ಸರ್? ಇದರಲ್ಲಿ ಜೀವ ಕಳೆದೋದ ಮೇಲೆ ಮತ್ತೆ ಬಂದು ಅವನಿಗೆ ಪರಿಹಾರ ಕೊಟ್ಟರೆ ಆಗುತ್ತಾ ಸರ್? ಇದನ್ನು ಹೈವೇ ಅವರಿಗೆ ಅಷ್ಟು ಕಂಡೀಷನ್ ಮಾಡಿ ಈ ರಸ್ತೆಯನ್ನು ಕರೆಕ್ಟ್ ಮಾಡಲಿಕ್ಕೆ ಹೇಳಬೇಕು. ಈ ರಸ್ತೆ ಅಂತಲ್ಲ, ಎಲ್ಲಿ ಅವರು ಈ ಹೈವೇಗೋಸ್ಕರ ಮಣ್ಣನ್ನು ತೆಗಿತಾ ಇದ್ದಾರೆ ಆ ಜಾಗ ಅಷ್ಟು ಚಂದ ಮಾಡಿ ಕೊಡಬೇಕು. ಜನರಿಗೆ ರಸ್ತೆ ಇದ್ದರೆ ಸಾಕಾಗೋದಿಲ್ಲ ಸರ್, ರಸ್ತೆಯಲ್ಲಿ ಹೋಗುವಾಗ ಸೇಫ್ಟಿ ಬೇಕು. ಈ ಸೇಫ್ಟಿ ಪರ್ಪಸ್ ಇದೆ ಸರ್. ಈಗ ನೋಡಿ, ಈ ರೋಡ್ ಇಷ್ಟು ಇನ್ನು ಬಂದ್ ಮಾಡಿದರು, ಈ ಜಾಗದಲ್ಲಿ ಗಾಡಿ ಹೋಗಬೇಕು. ಇದೇ ರೋಡನ್ನು ಅವರು ಮಾಡುವ ರೀತಿಯಲ್ಲಿ ಮಾಡಿದರೆ ಎಷ್ಟು ಚೆಂದ ಇರ್ತಿತ್ತು ಸರ್. ನಾನು ಈಗ ನಿಮ್ಮನ್ನು ಲೈವಲ್ಲಿ ನೋಡ್ತಿದ್ದೆ. ಅಂದರೆ ಇಲ್ಲಿಗೆ ಬರುವವರು ಪ್ರತಿ ಸರ್ತಿ ಯಾರಾದರೂ ಬೈಕಲ್ಲಿ ಹೋಗುವವರು ಕಾರಲ್ಲಿ ಹೋಗುವವರು ನಿಲ್ಲಿಸಿ ವಾಟ್ಸಪ್ಪಲ್ಲಿ ವಿಡಿಯೋ ಮಾಡೋದು, ಕೆತ್ತಿಕಲ್ ಜರಿದಿದೆ. ಕೆತ್ತಿಕಲ್ ಜರಿಲಿಲ್ಲ ಸರ್, ಕೆತ್ತಿಕಲ್ ಅದೇ ಥರ ಇದೆ. ಕೆತ್ತಿಕಲ್ ಆಗತ ಏನೋ ಒಂದು ದೇವರ ಇದು ಆಗ ಎಂತ ಆಗಿದೆ ಅಂತ ಯಾರಿಗೂ ಇಷ್ಟರ ತನಕ ಕಂಡುಹಿಡಿಯಲಿಕ್ಕೆ ಆಗಲಿಲ್ಲ. ಕೆತ್ತಿಕಲ್ ಯಾಕೆ ಆ ಥರ ಭೂಕುಸಿತ ಆಯಿತು. ಈಗ ನಡೀತಿರೋದು ಹೈವೇ ಅವರು ಮಾಡುವ ಬೇಜವಾಬ್ದಾರಿ ಕೆಲಸದಿಂದ. ಹೈವೇ ಅವರು ಮಾಡ್ತಾ ಇರೋದು ಅಂತ ಅವರಿಗೆ ರೋಡ್ ಆಗೋ ತನಕ ಮತ್ತು ಇದೆಲ್ಲ ಕೆಲಸ ಅವರು ಪೆಂಡಿಂಗ್ ಇಟ್ಟಿದೆ ಸರ್. ಯಾಕೆಂತೇಳಿದರೆ ಜಡಿದ್ರೆ ಮಾಡುವ, ಆದರೆ ಜರಿಗೆ ಒಳಗೆ ಯಾರಾದರೂ ಜೀವದ ಹೋದ್ರೆ ಅಂತ ಮಾಡೋದು ಸರ್. ಇದಕ್ಕೆ ಯಾರು ಪರಿಹಾರ ಕೊಡೋದು ಸರ್? ನಾವು ಆಟೋ ಚಾಲಕ, ನಾವು ರಾತ್ರಿಯಲ್ಲಿ ದುಡಿಲಿಕ್ಕೆ ಹೋಗ್ತಾ ಇರ್ತೀವಿ, ರಾತ್ರಿ ಆಗಲು ಈ ಮಣ್ಣು ಬೀಳುವಾಗ ನಮಗೆ ಗೊತ್ತಾಗೋದಿಲ್ಲ. ನೋಡಿ, ನಿನ್ನೆ ರಾತ್ರಿ ಹೋಗುವಾಗ ಅಷ್ಟು ಮಣ್ಣು ಬಿದ್ದಿದೆ. ಮತ್ತು ನಮ್ಮದು ಬ್ಯಾಟ್ರಿ ಚಾಲಿತ ಗಾಡಿ, ನಮ್ಮಕ್ಕೆ ಸ್ವಲ್ಪ ತಾಗಿದ್ರೆ ಏನೂ ಇಲ್ಲ, ಪರಿಹಾರ ಕೊಡೋದಿಲ್ಲ ಯಾರು ಸಹ, ಯಾವ ಕಂಪನಿ ಸಹ ಕೊಡೋದಿಲ್ಲ ನಮಗೆ. ಹಾಗೆ ಇದೊಂದು ತಾಳ್ತೆ, ನಿಮ್ಮದು ಎಂತ ಇಷ್ಟು ಮಳೆಗಾಲಕ್ಕೆ ಯಾವುದು ಸಹ ಆಗಲಿಲ್ಲ ನಮಗೆ ಕೆಲಸ. ನಾನು ಇದೇ ಪರಿಚಯ, ಇದೇ ಊರಿನವನು ಆದರೂ ನೀವೊಂದು ಏನೂ ಕ್ಯಾರ್ಲೆಸ್ ಮಾಡೋದಿಲ್ಲ ನಮ್ಮ ಇದಕ್ಕೆ. ನಾವು ಇಷ್ಟು ಸಲ ಇದು ಪ್ರತಿಭಟನೆ ಮಾಡಿದ್ದೇವೆ, ಏನೂ ಆಗಲಿಲ್ಲ ಇಷ್ಟರ ತನಕ. ನೀವು ಅದಕ್ಕಂತ ಏನಾದರೂ ಒಂದು ಪರಿಹಾರ ಮಾಡಬೇಕು. ಭಯ ಆಗ್ತದೆ ಸರ್, ಹೋಗ್ಲಿಕ್ಕೆ ಭಯ ಆಗ್ತದೆ, ರಾತ್ರಿ ಹೋಗ್ಲಿಕ್ಕೆ ಆಗುದಿಲ್ಲ, ಗುಡ್ಡ ಜರ್ತಾ ಬರ್ತದೆ, ರೋಡಿಗೆ ಬಂದಿದೆ. ಈಗ ಲೈಟ್ ಬೇರೆ ಇಲ್ಲ, ಕರೆಂಟ್ ಹೇಗೆ ಎಲ್ಲ ಬಿಡಿ, ಕರೆಂಟ್ ಏನಿಲ್ಲ. ಅದೊಂದು ಕೇಳುವರಿಲ್ಲ ಇಲ್ಲಿ, ಕಾರ್ಪೊರೇಟ್ ಸಹ ಕೇಳುದಿಲ್ಲ, ಯಾರು ಸಹ ಕೇಳುದಿಲ್ಲ. ಒಂದು ಜೀವ ಹೋದ್ರೆ ಪರಿಹಾರ ಎಂತಕ್ಕೆ ನಾವು ಸಹಾಯ ಕೊಂಡೋಗ್ಲಿಕ್ಕೆ ಉಂಟ ಪರಿಹಾರ? ಇದು ಇಲ್ಲಿಯ ಸ್ಥಳೀಯರ ಆಕ್ರೋಶ. ಒಂದು ರೋಡ್ ಮಾಡೋದು ಮಾತ್ರ ಅಲ್ಲ, ಅಲ್ಲಿ ಸೇಫ್ಟಿ ಕೂಡ ಇರಬೇಕು. ಈ ಸೇಫ್ಟಿ ಮೆಜರ್ಸನ್ನು ತಗೊಳ್ಳದೇ ಇದ್ದರೆ ಈ ರೀತಿಯ ಅನಾಹುತಗಳಾಗ್ತವೆ. ಕೇವಲ ಮೆಶ್ ಹಾಕಿಕೊಂಡು ಬಿಡೋದಲ್ಲ, ಅಲ್ಲಿ ಕ್ಯಾಬಿನ್ ವಾಲ್ಗಳನ್ನು ಮಾಡಬೇಕು ಅನ್ನೋ ಒಂದು ಒತ್ತಾಯ ಕೂಡ ಮಾಡಿದ್ದಾರೆ. ಹಾಗೆ ಇಷ್ಟೆಲ್ಲ ಅನಾಹುತಗಳಿಗೆ ಕಾರಣ ಯಾರು ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಕ್ಯಾಮರಾಮ್ಯಾನ್ ಪ್ರಶಾಂತ್ ಅವರೊಂದಿಗೆ ಕಿರಣಿ ಸಿರ್ಸಿಕರ್, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.